ವಿಷ್ಣು ನಾಚಪ್ಪ ಅವರು ಕೂಡ ಕೊಡಗಿನ ಸಮಸ್ಯೆಗಳು ಆ ಒಂದು ಗ್ರೂಪ್ನ ಅಡ್ಮಿನ್ ಆಗಿದ್ದಾರೆ. ಈ ಪ್ರಕರಣದಲ್ಲಿ A2 ಅಂತ ಹೇಳಿ ಅವ್ರನ್ನ ಆರೋಪಿಯನ್ನಾಗಿ ಮಾಡಲಾಗಿದೆ. ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ವಿಷ್ಣು ನಾಚಪ್ಪ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕೊಡಗಿನ ಸಮಸ್ಯೆಗಳು ಒಂದು ಗ್ರೂಪ್ ಒಂದು ಸಾವಿಗೆ ಕಾರಣ ಸರ್. ಆ ಗ್ರೂಪ್ ಅಡ್ಮಿನ್ ಕೂಡ ನೀವೇ ಆಗಿದ್ರಿ. ಆ್ಯಕ್ಚುಲಿ ಆ ಗ್ರೂಪಲ್ಲಿ ಏನಿರ್ತಿತ್ತು ಸರ್? ಕೊಡಗಿನ ಸಮಸ್ಯೆಗಳು ಗ್ರೂಪ್ ಸಾವಿಗೆ ಕಾರಣ ಅಲ್ಲ, ಸಾವಿಗೆ ಕಾರಣ ದ್ವೇಷದ ರಾಜಕಾರಣ. ಯಾಕೆಂದ್ರೆ ಕೊಡಗಿನ ಸಮಸ್ಯೆಗಳು ಮತ್ತು ಸಲಹೆ ಸೂಚನೆಗಳು ಗ್ರೂಪ್ ಮಾಡಿರೋದು ಕೊಡಗಿನ ಅಗಾಧ ಸಮಸ್ಯೆಗಳನ್ನು ಸಂಬಂಧಪಟ್ಟವರಿಗೆ ತಿಳಿಸೋಕೆ. ಅದರಲ್ಲಿ ಏನು ಬೇರೆ ಏನು ನಡೀತಾ ಇರಲಿಲ್ಲ. ಯಾಕೆಂದ್ರೆ ರೋಡ್ ಸರಿ ಇಲ್ಲ, ರಸ್ತೆ ಸರಿ ಇಲ್ಲ, ಆಸ್ಪತ್ರೆ ಸರಿ ಇಲ್ಲ, ಎಲ್ಲೆಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ವೋ ಅದನ್ನ ಸಂಬಂಧಪಟ್ಟವರಿಗೆ ತಿಳಿಸುವ ಕಾರ್ಯವನ್ನು ಮಾಡ್ತಾ ಇದ್ರು. ಸೊ ಆ ಗ್ರೂಪಲ್ಲಿ ಸರ್ವ ಪಕ್ಷಗಳ ಸರ್ವ ಮುಖಂಡರು, ಸರ್ವ ಕಾರ್ಯಕರ್ತರು, ಸಾಮಾಜಿಕ ಕಾರ್ಯಕರ್ತರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಎಲ್ಲ ಇಲಾಖೆಯವರು ಅದರಲ್ಲಿ ಇದ್ದಾರೆ, ಅಧಿಕಾರಿಗಳೆಲ್ಲರೂ ಇದ್ದಾರೆ. ಅದೊಂದು ಸಾಮಾಜಿಕ ಗ್ರೂಪ್. ಅದು ಯಾರ ಒಬ್ಬರ ಪರವಾಗಿರುವಂತ ಗ್ರೂಪ್ ಅಲ್ಲ, ರಾಜಕೀಯ ಗ್ರೂಪ್ ಅಲ್ಲ ಅದು, ಆಯ್ತಾ? ಅದರಲ್ಲಿ ಎಲ್ಲರನ್ನು ಪ್ರಶ್ನೆ ಮಾಡೋ ಅಧಿಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ. ಈ ತರ ನಾಪೋಕ್ಲಲ್ಲಿ ಒಂದು ಶೌಚಾಲಯ ತುಂಬಾ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿತ್ತು. ಅದಕ್ಕೆ ಸೋಪು ನೀರು ಅನ್ನೋದು ನೋಡೇ ಇರಲಿಲ್ಲ ಅನ್ಸುತ್ತೆ, ಅಷ್ಟೊಂದು ಇದರಲ್ಲಿತ್ತು. ಅದರ ಬಗ್ಗೆ ಒಂದು ಫಸ್ಟ್ ಪೋಸ್ಟರ್ ಹಾಕಿದ್ವಿ ನಾವು, ದಯವಿಟ್ಟು ಇದನ್ನ ಕ್ಲೀನ್ ಮಾಡಿ ಅಂತ. ಆ ಸಂದರ್ಭದಲ್ಲಿ ಯಾರೊಬ್ರು ಇದು ಒಂದು ಸ್ವಚ್ಛ ಭಾರತ ಸ್ವಚ್ಛ ಪನ್ನಣ್ಣ ಅಂತ ಒಂದು ಪೋಸ್ಟರ್ನ ಆ ಗ್ರೂಪಲ್ಲಿ ಹಾಕ್ತಾರೆ. ಅದನ್ನ ನಾವು ವಿನಯ್ ಸ್ವಾಮಿಯವರು ಅಡ್ಮಿನ್ ವಿತಿನ್ 30 ಸೆಕೆಂಡ್ ಟು 1 ಮಿನಿಟ್ ಒಳಗಡೆ ಆ ಪೋಸ್ಟರ್ನ ಡಿಲೀಟ್ ಮಾಡಿದ್ದಾರೆ. ಅಡ್ಮಿನ್ ಕರ್ತವ್ಯನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಆದರೆ ಕಾಂಗ್ರೆಸ್ಸಿನ ಕೆಲವರು ಅದನ್ನೇ ರಾಜಕೀಯ ಮಾಡಲು ಹೋಗಿ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಇಮಿಡಿಯೇಟ್ ಆಗಿ ಅದನ್ನ ಕೇಸ್ ಮಾಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಆ ಸ್ಕ್ರೀನ್ ಶಾಟ್ನ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಹರಿದು ಬಿಟ್ಟಿದ್ದಾರೆ. ಆ ಸ್ಕ್ರೀನ್ ಶಾಟ್ನ ನೆಕ್ಸ್ಟ್ ಕಳಿಸ್ತಿರಲ್ಲ, ಅವರು ನಿಜವಾಗಿ ಶಾಸಕರ ತೇಜೋವಧೆ ಮಾಡಿದವರು, ಗ್ರೂಪಿನ ಅಡ್ಮಿನ್ಗಳಲ್ಲ. ನಾವು ಅಸಲಿಗೆ ಈ ವಾಟ್ಸಪ್ ಗ್ರೂಪ್ ಯಾವಾಗ ಓಪನ್ ಆಯ್ತು, ಅದಕ್ಕೆ ಅಡ್ಮಿನ್ ಎಷ್ಟು ಜನ ಇದ್ದೀರಿ, ಎಷ್ಟು ಜನ ಮೆಂಬರ್ಸ್ ಇದ್ದೀರಿ ಸರ್? ಸರ್, ಈ ಗ್ರೂಪ್ ಓಪನ್ ಆಗಿದ್ದು 2022ರಲ್ಲಿ. ಸೊ ಮೇನ್ ಇಂಟ್ರೆಸ್ಟಿಂಗ್ ಏನಂದ್ರೆ, ಮೇನ್ ಉದ್ದೇಶ ಏನಂದ್ರೆ, ಕೊಡಗು ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಅನ್ನೋದು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅನ್ನೋ ಕೂಗಿನಿಂದ ಆ ಗ್ರೂಪ್ ಇದಾಗಿರೋದು. ಆಮೇಲಿಂದ ಕೊಡಗಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲದೆ ಬಹಳಷ್ಟು ಮೂಲ ಸೌಕರ್ಯಗಳ ಕೊರತೆ ಇದೆ ಅನ್ನೋ ಉದ್ದೇಶದಿಂದ ಆಗಿನಿಂದನೂ ಅದನ್ನಲ್ಲಿ ಕ್ವಶನ್ ಮಾಡ್ತಾ ಬಂದಿದ್ದೀವಿ. ಇದೇನು ಹೊಸ ಸರ್ಕಾರ ಬಂದಾಗಿಂದ ಮಾಡಿದ್ದಲ್ಲ, ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗನೇ ಆ ಗ್ರೂಪ್ ಓಪನ್ ಆಗಿದೆ. 2.5 ವರ್ಷದಿಂದ ಅದರಲ್ಲಿ ಆಕ್ಟಿವ್ ಆಗಿದ್ದೀರಿ ಸರ್. ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಕೂಡ ಮಾಡಿದ್ರಿ. ಅಡ್ಮಿನ್ ನೀವೇ ಆಗಿದ್ರಲ್ಲ, ನೀವು ಮತ್ತೆ? ಸೊ ಅಡ್ಮಿನ್ ಇದ್ವಿ, ಒಂದು 2-3 ಜನ ಇದೀವಿ ಅದರಲ್ಲಿ. ಒಬ್ಬರೇ ಅಲ್ಲ, ಒಬ್ಬರೇ ನಿಭಾಯಿಸಕ್ಕಾಗಲ್ಲ. ನಾವು ಒಬ್ಬರೇ, ನಮಗೂ ಕೆಲಸ ಇರುತ್ತೆ, ಏನೇನೋ ಇರುತ್ತೆ, ನಿಭಾಯಿಸಕ್ಕಾಗಲ್ಲ ಅಂತಾನೆ 3-4 ಜನ ಅಡ್ಮಿನ್ ಅದರಲ್ಲಿ ಇದ್ರು ಸರ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇಲ್ಲಿ ಅಡ್ಮಿನ್ ಆಗಿದ್ರಿ ಅನ್ನೋ ಕಾರಣಕ್ಕೆ ಈ ಪ್ರಕರಣದಲ್ಲಿ ನೀವು A2 ಆರೋಪಿ ಮಾಡಿದ್ದಾರೆ. ಹೌದು ಸರ್, ನಾವು ಅಡ್ಮಿನ್ ಆಗಿದ್ದೀವಿ ಅನ್ನೋ ಒಂದೇ ಒಂದು ಕಾರಣದಿಂದ, ದ್ವೇಷದಿಂದ. ಯಾಕೆಂದ್ರೆ ನಾವು ನೇರವಾಗಿ ಕ್ವಶನ್ ಕೇಳ್ತಾ ಇದೀವಿ, ಏಕೆ ಈ ಕೆಲಸ ಆಗಿಲ್ಲ, ಈ ಕೆಲಸ ಯಾವಾಗ ಆಗುತ್ತೆ ಅನ್ನೋ ತರ ವಿನಯ್ ಸ್ವಾಮಿ ಆಗ್ಲಿ ನಾನಾಗ್ಲಿ ನೇರ ಕ್ವಶನ್ ಕೇಳ್ತಾ ಇದೀವಿ. ಈ ನೇರ ಕ್ವಶನ್ ಕೇಳೋದು ಇವರಿಗೆ, ಕಾಂಗ್ರೆಸ್ ಅವರಿಗೆ ಸ್ವಲ್ಪ ಇರಿಸು ಮುರುಸು. ಯಾಕೆಂದ್ರೆ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಾವು ಕ್ವಶನ್ ಮಾಡ್ತಾ ಇದೀವಿ. ಅದರಿಂದ ನಮ್ಮ ಮೇಲೆ ದ್ವೇಷ ಸಾಧನೆಗೋಸ್ಕರ ಕಿಡಿಗೇಡಿಗಳು ಅಂತ ನಮ್ಮ ಮೇಲೆ FIR ಹಾಕಿದ್ದಾರೆ. ಯಾವ ವಿಚಾರಕ್ಕೆ ಸರ್ ನಿಮ್ಮ ಕಿಡಿಗೇಡಿಗಳು ಅಂತ ಹೇಳಿ ಆ ಪಟ್ಟ ಕಟ್ಟಲಿಕ್ಕೆ ಮುಂದಾಗಿದ್ದು? ಅದೇ ಸರ್, ಇದು ಒಂದು ನಾಪೋಕ್ಲು ಟಾಯ್ಲೆಟ್ ವಿಷಯದಲ್ಲಿ ಒಂದು ಪೋಸ್ಟರ್ ಆಗಿತ್ತು, ಕ್ಲೀನ್ ಇಲ್ಲ ಅಂತ. ನಂತರ ಅದು ಯಾರೋ ಒಬ್ರು ಅದನ್ನ ಸ್ವಚ್ಛ ಭಾರತ ಸ್ವಚ್ಛ ಪನ್ನಣ್ಣ ಅಂತ ಒಂದು ಅವ್ರದ್ದೊಂದು ಪೋಸ್ಟರ್ ಹಾಕಿ ಅವರು ಒಂದು ಬೇರೆ ತರದಲ್ಲಿ ಪ್ರತಿಭಟನೆ ಮಾಡಕ್ ನೋಡಿದ್ರು. ಅದು ಸರಿ ಇರಲಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಅಡ್ಮಿನ್ಗಳನ್ನ ನಾವು ಅದನ್ನ ಇಮಿಡಿಯೇಟ್ ಡಿಲೀಟ್ ಮಾಡಿದ್ವಿ. ಅದನ್ನ ವಿನಯ್ ಸ್ವಾಮಿ ಅವರೇ ಡಿಲೀಟ್ ಮಾಡಿದ್ದು. ಅವರು ಅಚ್ಚುಕಟ್ಟಾಗಿ ಅವರ ಕಾರ್ಯನ ಮಾಡಿದ್ದಾರೆ. ಆದ್ರೂ FIR ಮಾಡಿದ್ದಾರೆ ಅಡ್ಮಿನ್ಗಳ ಮೇಲೆ. ಬೇಕಂತ ದ್ವೇಷ ಸಾಧನೆಗಾಗಿ ಇದು ಮಾಡಿರೋದು. ಇವತ್ತು ನೋಡಿ, ಸುಮ್ಮನೆ ಅನಾವಶ್ಯಕವಾಗಿ ನಮ್ಮ FIR ಮಾಡಿ ಅಂತ ಒಂದು ನಿಷ್ಠಾವಂತ ಕಾರ್ಯಕರ್ತನನ್ನ, ಅಂತ ಒಂದು ಸೌಮ್ಯ ಸ್ವಭಾವದ ವ್ಯಕ್ತಿಯನ್ನ ನಾವು ಇವತ್ತು ಕಳ್ಕೊಂಡು ದುಃಖಿತರಾಗಿದ್ದೀವಿ. ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಸರ್. ವಿನಯ್ ಹೇಗಿದ್ರು ಸರ್ ನಿಮ್ ಜೊತೆ ಎಲ್ಲ? ಸರ್ ತುಂಬಾ ಒಳ್ಳೆ ವ್ಯಕ್ತಿ ಸರ್, ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಸೌಮ್ಯ ಸ್ವಭಾವ. ಅವರು ಬಂದಿದ್ದು ಬೆಳೆದಿದ್ದು ಎಲ್ಲ ಉತ್ತಮ ವಾತಾವರಣದಲ್ಲಿ, ಉತ್ತಮ ಕುಟುಂಬ. ಅವರ ತಂದೆ ಮಾಜಿ ಸೈನಿಕರು ಸರ್. ಮಾಜಿ ಸೈನಿಕರ ಮಗ ಅಂದ್ರೆ ಅವನು ದೇಶಭಕ್ತನಾಗೆ ಬೆಳಿತಾನೆ. ಅವನು ದೇಶ ವಿರೋಧಿ ಕೆಲಸ ಯಾವತ್ತೂ ಮಾಡಲ್ಲ, ಸಮಾಜಘಾತಕ ಕೆಲಸ ಯಾವತ್ತೂ ಮಾಡಲ್ಲ. ಅಂತ ಒಂದು ವ್ಯಕ್ತಿಯ ಮೇಲೆ
ಅನ್ನೆಸೆಸರಿಯಾಗಿ FIR ಮಾಡಿ ಅವರ ಜೀವನ ಹಾಳಾಗುವಂತೆ ಮಾಡಿದವ್ರನ್ನ ತಣ್ಣೀರ ಮೈನಾ ಅವ್ರನ್ನ ತಕ್ಷಣವೇ ಬಂಧಿಸಬೇಕು. ಮತ್ತೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರನ್ನೆಲ್ಲನೂ FIR ಹಾಕ್ಬೇಕು. ಇದು ನಮ್ಮ ಬೇಡಿಕೆ. ಇವತ್ತು ನಾನು ಅದರಲ್ಲಿದ್ದೀನಿ, ನಾನು ನೋಡಿ ಕಿಡಿಗೇಡಿ ಅಂತ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ, ಆ ಫೋಟೋ ವೈರಲ್ ಆಗ್ತಾ ಇದೆ. ನನಗೂ ಮಾನಸಿಕ ಹಿಂಸೆ ಆಗ್ತಾ ಇದೆ ಅಲ್ವಾ. ಆಕ್ಚುಲಿ ಆತರ ಮಾಡಬಾರ್ದಲ್ವಾ. ನಾವೇನ್ ತಪ್ಪು ಮಾಡಿದೀವಿ? ಸಮಾಜಕ್ಕೆ ಏನು ದ್ರೋಹ ಮಾಡಿಲ್ಲ ನಾವು. ಈ FIR ಮಾಡಬೇಕು ಅಂತ ಹೇಳಿ ಒತ್ತಡ ತಂದಿದ್ದು ಯಾರು ಸರ್? ಯಾವಾಗ FIR ಆಯ್ತು? ಸರ್ FIR ಆಗಿದ್ದು ಫೆಬ್ರವರಿ 4, 5 ಆ ಟೈಮಲ್ಲಿ ಸರ್. ಒತ್ತಡ, ಇದು ಶಾಸಕರ ಒತ್ತಡ ಇಲ್ಲದೆ ವಕ್ತಾರರು ಯಾರು ಮಾಡಕ್ಕಾಗಲ್ಲ. ಶಾಸಕರ ಗಮನಕ್ಕೆ ಬರದೆ ವಕ್ತಾರರು ನೇರವಾಗಿ ಹೋಗಿ FIR ಮಾಡಕ್ಕಾಗಲ್ಲ. ಎಲ್ಲ ಒತ್ತಡ ಹಾಕಿನೇ ಮಾಡಿರೋದು. ಯಾಕೆಂದ್ರೆ ನಾವು ಕೊಡಗಿನ ಸಮಸ್ಯೆಗಳು ಮತ್ತು ಸಲಹೆ ಸೂಚನೆಗಳು ಗ್ರೂಪು ಕೊಡಗಿನಲ್ಲೇ ಒಂಥರ ನಂಬರ್ 1. ಯಾಕೆಂದ್ರೆ ಕೊಡಗಿನ ಎಲ್ಲ ಮೂಲೆಯಲ್ಲಿರುವ ಸಮಸ್ಯೆಗಳು ಒಂದೇ ವೇದಿಕೆಯಲ್ಲಿ ಬರ್ತಾ ಇತ್ತು. 1,000 ಜನ ಮೆಂಬರ್ ಇದ್ದಾರೆ ಸರ್ ಅದರಲ್ಲಿ. ಎಲ್ಲ ತರ ಇದ್ದಾರೆ. ಯಾಕೆಂದ್ರೆ ಸಮಸ್ಯೆಗಳು ಪರಿಹಾರ ಆಗ್ತಾ ಇತ್ತು, ಅದರಲ್ಲಿ ಕೇಳ್ತಾ ಇದ್ವಿ, ಅವ್ರ ಗಮನಕ್ಕೆ ಬರ್ತಾ ಇತ್ತು, ಇದು ಮಾಡ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಬರ್ತಾ ಇತ್ತು, ಕೆಲಸಗಳಾಗ್ತಾ ಇತ್ತು. ಕೆಲವೊಂದು ಮಾಡ್ತಾ ಇರಲಿಲ್ಲ, ಅದನ್ನ ಪುನಃ ಕೇಳ್ತಾ ಇದ್ವಲ್ಲ, ಅದು ಅವರಿಗೆ ದ್ವೇಷ ಮಾಡಿ ಇವ್ರನ್ನ ಕುಗ್ಗಿಸ್ಬಿಟ್ರೆ ಅಲ್ಲಿ ಕ್ವಶನ್ ಮಾಡೋರು ಯಾರು ಇರಲ್ಲ, ನೆಮ್ಮದಿಯಾಗಿರ್ಬೋದು ಅನ್ನೋ ತರ ಕಾರಣಕ್ಕೋಸ್ಕರ ನಮ್ಮನ್ನು ಕುಗ್ಗಿಸೋ ಕೆಲಸನ ಮಾಡಿದ್ದಾರೆ. FIR ಆದ್ಮೇಲೆ ಸರ್ ಪೊಲೀಸ್ ಏನ್ ಮಾಡ್ತಿದ್ರು ಸರ್? ಅಂದ್ರೆ ನಿಮ್ಗೆ ಟಾರ್ಚರ್ ಮಾಡ್ತಿದ್ರ ಹೇಗೆ? ವಿನಯ್ ಸೋಮಯ್ಯ ಆದಿಯಾಗಿ ಹೌದು, FIR ಆದ್ಮೇಲೆ ನಮ್ಮನ್ನು ಹುಡ್ಕೋ ಕೆಲಸ, ಬಂಧಿಸೋ ಕೆಲಸಕ್ಕೆಲ್ಲ ಬಂದಿದ್ದಾರೆ. ಯಾಕಂದ್ರೆ ಆಮೇಲೆ ನಾವು ಇಮಿಡಿಯೇಟ್ ಆಗಿ ಅಲ್ಲಿ ಮಡಿಕೇರಿಯಲ್ಲಿ ಜಾಮೀನು ತಗೊಂಡ್ವಿ. ಆಮೇಲೆ ಆದ್ಮೇಲೆ ಹೈಕೋರ್ಟ್ಗೆ ಹಾಕಿದ್ವಿ ಕೇಸ್ನ. ಹೈಕೋರ್ಟ್ ಅಲ್ಲಿ ಹಾಕಿ ಹೈಕೋರ್ಟ್ ಅಲ್ಲಿ ಸ್ಟೇ ತಂದಿದ್ದೀವಿ ಅದಕ್ಕೆ. ಆಮೇಲೆ ಅದೇ ನಮಗೆ 107 ಇದೆ, ನಿಮ್ಮ ಮೇಲೆ 107 ಆಗಿದೆ. ಮಾರ್ಚ್ 21ಕ್ಕೆ ಮಡಿಕೇರಿ ನಗರ ಠಾಣೆಯಿಂದ ಸಿಬ್ಬಂದಿ ಕಾಲ್ ಮಾಡಿದ್ರು, ನಿಮ್ಮ ಮೇಲೆ ನಾನು ಹೇಳಿದೆ ಸ್ಟೇ ಆಗಿದೆ ಅಲ್ಲ, ಪುನಃ 107 ಏನಕ್ಕೆಂದ್ರೆ ಇಲ್ಲ, ನಿಮ್ಮ ಮೇಲೆ ಈ ತರ ಇದೆ, ಒತ್ತಡ ಇದೆ, ನೀವು ಬಂದು ತಹಶೀಲ್ದಾರ್ ಆಫೀಸಲ್ಲಿ ಬಂದು ಸೈನ್ ಮಾಡ್ಬೇಕಂತ ಹೇಳಿದ್ರು. ಯಾವುದೇ ನೋಟಿಸ್ ಇಲ್ಲ, ಏನಿಲ್ಲ, ಫೋನ್ ಮಾಡಿದ್ದಾರೆ. ಆಮೇಲೆ ನಾನು ಹೇಳಿದೆ ನೋಟಿಸ್ ಏನಿಲ್ವಲ್ಲ ಅಂದ್ರೆ, ಇಲ್ಲ ವಾಟ್ಸಪ್ಪಲ್ಲಿ ಕಳಿಸ್ತೀವಿ ಅಂದ್ರು. ಇಲ್ಲ ವಾಟ್ಸಪ್ಪಲ್ಲಿ ಹೆಂಗೆ ಕಳಿಸ್ತೀರಾ, ನಾನು ಅಡ್ವೊಕೇಟ್ ಹತ್ರ ಮಾತಾಡಿ ಹೇಳ್ತೀನಿ ಅಂದಮೇಲೆ ಅವರು ಇವತ್ತುವರೆಗೆ ನನಗೆ ಕಾಲ್ ಮಾಡಿಲ್ಲ. ಆಮೇಲೆ ನೋಟಿಸು ಬಂದಿಲ್ಲ, ವಾಟ್ಸಪ್ಪಲ್ಲೂ ಕಳಿಸಿಲ್ಲ. ಸೇಮ್ ಅದೇ ರೀತಿ ವಿನಯ್ ಸೋಮಯ್ಯರಿಗೂ ಮಾಡಿದ್ದಾರೆ. ಇಲ್ಲ ನೀವು ಬರಬೇಕು, ಅವ್ರು ಬೆಂಗಳೂರಲ್ಲಿ ಇದ್ದಾರೆ, ಬರಬೇಕು, ತಹಶೀಲ್ದಾರ್ ಆಫೀಸ್ ಬರಬೇಕು, ಇದೇ ವಾರ ಬರಬೇಕು ಅಂತೆಲ್ಲ ಒತ್ತಡ ಹಾಕಿದಾಗ ಅದು ಏನು 107 ಮಾಡಿ ನಮ್ಮ ಹತ್ರ ಸೈನ್ ಮಾಡಿಸ್ಕೊಂಡು ಆಮೇಲೆ ರೌಡಿ ಶೀಟರ್ ಓಪನ್ ಮಾಡೋ ದುರುದ್ದೇಶ. ಅಂದ್ರೆ ರೌಡಿ ಶೀಟರ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಅವ್ರನ್ನ ಕೇಳಿದೆ 107 ಅಂದ್ರೆ ಏನು ಅಂದ್ರೆ, ಅದು ಈ ತರ ನೆಕ್ಸ್ಟ್ ನೀವು ಈ ತರ ಎಲ್ಲ ಹಾಕಿದ್ರೆ ನಿಮ್ಮ ಮೇಲೆ ರೌಡಿ ಶೀಟರ್ ಓಪನ್ ಆಗುತ್ತೆ ಅಂತ. ನಾವು ಏನ್ ಹಾಕಿದ್ವಿ, ಸಾಮಾಜಿಕವಾಗಿ ನಾವು ಏನು ಪ್ರಶ್ನೆನೇ ಕೇಳಬಾರ್ದಾ? ಏನೆಲ್ಲರೂ ಪ್ರಶ್ನಾತೀತ ನಾಯಕರ ಇಲ್ಲಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳ್ಬಹುದಲ್ವಾ? ಪ್ರಜೆಗಳಿಗೆ ಹಕ್ಕಿಲ್ವಾ? ಈ ತರ ನಮ್ಮನ್ನ ಕುಗ್ಸೋ ಕೆಲಸ ಮಾಡಿದ್ರು. ಅದಕ್ಕೆ ಅವರು ರೌಡಿ ಶೀಟರು ಅಂತ ಅವ್ರಿಗೆ ಸ್ವಲ್ಪ ಭಯ ಇದಾಗಿದೆ. ನನ್ನಿಂದ ನನ್ನ ಫ್ಯಾಮಿಲಿ ಮರ್ಯಾದೆ ಹೋಗುತ್ತಲ್ಲ ಅನ್ನೋ ಉದ್ದೇಶದಿಂದ ಮಾನಸಿಕವಾಗಿ ತಗೊಂಡು ಅವರು ಈ ತರ ಮಾಡ್ಕೊಂಡಿರ್ಬೋದು. ನಿಜವಾಗಿ ನಮಗೆ ಇವತ್ತಿನ ದಿನ ಅದನ್ನ ಹೇಳಕ್ಕೆ ಆಗಲ್ಲ, ಅಷ್ಟೊಂದು ದುಃಖ ಆಗುತ್ತೆ. ಅಂತ ಒಂದು ಒಳ್ಳೆ ವ್ಯಕ್ತಿಯನ್ನು ಕಳ್ಕೊಂಡಿರೋದು ತುಂಬಾ ದುಃಖಕರ. ಅವರ ಮನೆಯಲ್ಲಿ ಅವರ ದುಃಖವನ್ನು ಭರಿಸೋ ಶಕ್ತಿ ಎಲ್ಲರೂ ನೀಡಿ ಭಗವಂತ ಅವರಿಗೆ ಚಿರಶಾಂತಿ ನೀಡಲಿ ಅಂತ ಕೇಳ್ಕೊಳ್ತೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನಯ್ ಸರ್ ನಿಮ್ಮ ಒಟ್ಟಿಗೆ ಏನಾದ್ರು ಮಾತಾಡಿದ್ರ ಸರ್? ಇಲ್ಲ ಸರ್, ಇದರ ಬಗ್ಗೆ ಮಾತಾಡಿಲ್ಲ. ನಾನು ಅವ್ರ ಹತ್ರ ಮಾತಾಡಿ 10 ದಿನದ ಮುಂಚೆ ಮಾತಾಡಿದ್ದು. ನಾರ್ಮಲ್ ಕ್ಯಾಶುವಲ್ ಆಗಿ ನಮ್ಮ ಸಮಸ್ಯೆಗಳ ಕುರಿತು ಏನೇನ್ ಮಾಡ್ಬೇಕು ಅದರ ಬಗ್ಗೆ ಚರ್ಚಿಸಿದೀವಿ ಹೊರತು ಇದರ ಬಗ್ಗೆ ಯಾವುದೂ ಚರ್ಚೆ ನಡೆದಿಲ್ಲ ಸರ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಡಿಪ್ರೆಷನ್ ಆದ್ರೂ ಆಗಿದ್ರ ಸರ್? ಇಲ್ಲ ಸರ್, ಡಿಪ್ರೆಷನ್ ಏನಿರ್ಲಿಲ್ಲ. ಅವರು ಚೆನ್ನಾಗೇ ಇದ್ರು, ಡಿಪ್ರೆಷನ್ ತರ ಏನಿಲ್ಲ. ಬಟ್ ಮನಸ್ಸಿಗೆ ಹಚ್ಕೊಂಡಿದ್ದಾರೆ. ಫ್ಯಾಮಿಲಿ, ನನ್ನಿಂದ ಫ್ಯಾಮಿಲಿ ಇದಾಗಬಾರದು. ಅವರು ನೋಡಿ ಅದರಲ್ಲಿ ಬರ್ದಿದ್ದಾರೆ, ಮುಂದೆಂದು ಯಾವ ಕಾರ್ಯಕರ್ತನಿಗೂ ಈ ತರ ತೊಂದರೆ ಬರಬಾರದು, ಇದು ಇಲ್ಲಿಗೆ ನಿಲ್ಬೇಕು, ಇನ್ನೆಂದು ಈ ತರ FIR ಅಂತ ಭೂತ ಇರಬಾರದು ಅಂತ ಎಲ್ಲ ಹಾಕಿದ್ದಾರೆ. ಅದನ್ನ ಅರ್ಥಕೊಂಡು ಇನ್ನು ಮುಂದಾದರೂ ಈ ತರ ದ್ವೇಷದ ರಾಜಕಾರಣ ಮಾಡದೆ ಅಭಿವೃದ್ಧಿಯ ಕಡೆ ಕೆಲಸ ಮಾಡ್ಲಿ, ಅಭಿವೃದ್ಧಿ ಮಾಡಕ್ಕೆ ಶಾಸಕರ ಆಯ್ಕೆ ಮಾಡಿರೋದು. ಈ ತರ ದ್ವೇಷ ಸಾಧನೆಗಾ? ಪೊಲೀಸರ ಜೊತೆ ಏನಾದ್ರು ಮಾತಾಡಿದ್ರ ಸರ್? ಸಕಾರಾತ್ಮಕವಾಗಿ ಸ್ಪಂದಿಸ್ತಿಲ್ವಾ ಅವರು ಆ ಟೈಮ್ಗೆ? FIR ಆದ ಸಂದರ್ಭದಲ್ಲಿ ಹೇಗೆ ಸರ್? ಇಲ್ಲ, FIR ಆದ ಸಂದರ್ಭದಲ್ಲಿ ತರ ನಮ್ಗೆ ಇಮಿಡಿಯೇಟ್ ಆಗಿ ನಾವು ಬೇಲಿಗೆ ಅಪ್ಲೈ ಮಾಡಿದ್ವಿ. ನಮ್ಮ ಅಡ್ವೊಕೇಟ್ಗಳೇ ಅದನ್ನ ನಿವಾರಣೆ ಮಾಡಿದ್ರು ಸರ್. ಸರ್, ಈಗ ನೀವು ಕೂಡ A2 ಆರೋಪಿ, ನಿಮ್ಮ ಮೇಲೂ ಕೂಡ ಸಾಕಷ್ಟು ಒತ್ತಡ ಬರ್ತಿತ್ತು. ವಿನಯ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಅಡ್ಮಿನ್ಗಳು ಅಂದ್ರೆ ಎಲ್ಲರ ಮೇಲೆ FIR ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೇಸು ಕೋರ್ಟ್ಗೆ ಹೋದಾಗ ಏನಾದ್ರು ಬೇಸರ ವ್ಯಕ್ತಪಡಿಸುವಂಥದ್ದು, ಶಾಸಕರ ಮೇಲೆ ಅಸಮಾಧಾನ ವ್ಯಕ್ತಪಡಿಸೋದು, ಆ ಥರದ್ದು ಏನಾದ್ರು ತೋಡಿಕೆ? ಖಂಡಿತವಾಗಿ ಅಸಮಾಧಾನ ಇದೆ. ಯಾಕೆಂದ್ರೆ ಅನಾವಶ್ಯಕವಾಗಿ ಗ್ರೂಪಿನ ಅಡ್ಮಿನ್ಗಳ ಮೇಲೆ FIR ಹಾಕಿದ್ರೆ ಅಸಮಾಧಾನ ಆಗೇ ಆಗುತ್ತೆ. ಯಾಕೆಂದ್ರೆ ಇದು ಯಾವ ರೀತಿಯ ಆಡಳಿತ? ಕೊಡಗಿನಲ್ಲಿ ಅಭಿವೃದ್ಧಿ ಪರ ಆಡಳಿತನ ಅಲ್ಲ FIR ಪರ ಆಡಳಿತನ ಅನ್ನುವಂಥ ಕ್ವಶನ್ ಬಂದೇ ಬರುತ್ತೆ ಅಲ್ವಾ?
ಅವರು ಅದಕ್ಕೋಸ್ಕರ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದು ಕುರ್ಕ್ ಆಫ್ ಕಾಶ್ಮೀರ್ ಅಂತ ಒಂದು ಫೇಸ್ಬುಕ್ ಗ್ರೂಪ್ ಇದೆ, ಫೇಸ್ಬುಕ್ ಅಲ್ಲಿ ಒಂದು ಗ್ರೂಪ್, ಅದರಲ್ಲಿ ಈ ತರ ನಮ್ಮನ್ನು ಕಿಡಿಗೇಡಿಗಳಿಂದ ಬಿಂಬಿಸಿ ಫೋಟೋ ಹಾಕಿದ್ರು. ಇವರು ವಿನಯ್ ಸೋಮಯ್ಯರು ಅವ್ರನ್ನ ಕೇಳ್ಕೊಂಡ್ರು, ದಯವಿಟ್ಟು ಅದರಲ್ಲಿ ಹಾಕ್ಬೇಡಿ, ಕಿಡಿಗೇಡಿಗಳಂತ ಹಾಕ್ಬೇಡಿ ಅಂದಾಗ ಅವರು ಅದನ್ನ ಡಿಲೀಟ್ ಮಾಡಿಲ್ಲ, ಮತ್ತೆ ಮತ್ತೆ ಫಾರ್ವರ್ಡ್ ಮಾಡ್ತಾ ಇದ್ರು. ಅದೆಲ್ಲ ಮನಸ್ಸಿಗೆ ಬೇಸರ ತಾನೆ. ಕಿಡಿಗೇಡಿಗಳನ್ನ ಪದ ಏಕೆ ಸರ್? ನಾವೇನ್ ಕಿಡಿಗೇಡಿಗಳು? ಯಾವ್ದ್ರೆ ಕಲ್ಲು ಹೊಡೆದಿದೀವ, ಸರ್ಕಾರಿ ಕಚೇರಿ ಏನಾದ್ರು ಡ್ಯಾಮೇಜ್ ಮಾಡಿದೀವ, ಯಾರನ್ನ ಕೊಲೆ ಮಾಡಿದೀವ? ಗ್ರೂಪಿನ ಅಡ್ಮಿನ್ ಅನ್ನೋ ಕಾರಣಕ್ಕೆ ನಮ್ಮನ್ನ ಕಿಡಿಗೇಡಿಗಳಂತ ಪೇಪರಲ್ಲಿ ಹಾಕಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅರಿಯಬಿಟ್ಟಿದ್ದು ಎಷ್ಟು ಸರಿ ಸರ್? ಅದು ಸಾಮಾನ್ಯ ಮನುಷ್ಯರಿಗೆ ಸಾಮಾನ್ಯವಾಗಿ ಆಗೇ ಆಗುತ್ತಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗಲಾದ್ರು ಬೆದರಿಕೆಗಳು ಅಥವಾ ಬೆದರಿಕೆ ಕರೆಗಳು ಏನಾದ್ರು ಬಂದಿದ್ವಾ ಸರ್? ಹೌದು. ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಏನಾದ್ರು ನಿಮ್ಗೆ ಥ್ರೆಟನ್ ಮಾಡೋದು ಅಥವಾ ವಿನಯ್ ಅವ್ರಿಗೆ ಥ್ರೆಟನ್ ಮಾಡೋವಂಥದ್ದು? ಸಾಕಷ್ಟು ನಡೆದಿದೆ ಸರ್ ಥ್ರೆಟನ್. ನಾವು ಗ್ರೂಪಲ್ಲಿ ಮೆಸೇಜ್ ಹಾಕುವಾಗ ಕೆಲವರು ಈ ವಾಟ್ಸಪ್ ಆಡಿಯೋ ಕಾಲ್ ಬರ್ತಾ ಇತ್ತು, ನೀವು ಏನು ಗ್ರೂಪ್ ಇಟ್ಕೊಂಡು ಹಿಂಗೆಲ್ಲ ಮಾಡ್ತೀರಾ ಅಂತ ಕೆಲವರು ಬೆದರಿಕೆ ಹಾಕಿದ್ದಿದೆ. ಮತ್ತೆ ಇದೇ ಸಂದರ್ಭದಲ್ಲಿ ದೇವು ಅನ್ನುವಂಥ ವ್ಯಕ್ತಿ ನಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಸಕರನ್ನು ಬೆಂಬಲಿಸಿದ ನೀವುಗಳು ನಾಯಿಗಳು ಅಂತಾನೂ ಜರೆದಿದ್ದಾರೆ. ಅದನ್ನ ನಾವು ಎಲ್ಲೂ ಇವತ್ತುವರೆಗೂ ನಾನು ಬಾಯಿ ಬಿಟ್ಟಿಲ್ಲ. ಬಟ್ ಏನಂದ್ರೆ ಎಲ್ಲದಕ್ಕೂ ನಾವು ಕೇಸ್ ಹಾಕ್ಬೋದಿತ್ತಲ್ಲ ಅವನ ಮೇಲೆ. ಎಲ್ಲದಕ್ಕೂ ಕೇಸ್ ಹಾಕೋದೇ ಇದಲ್ಲ, ಸಾಮರಸ್ಯದಿಂದ ಬದುಕಬೇಕನ್ನೋ ಉದ್ದೇಶದಿಂದ ನಾನು ಅದನ್ನ ಅಲ್ಲಿಗೆ ಬಿಟ್ಟಿದ್ದೀನಿ. ಬಟ್ ಇವತ್ತು ಅದನ್ನ ವಿನಯ್ ಅವರ ಈ ತರ ಹೋಗಿರೋದ್ರಿಂದ ಮನಸ್ಸಿಗೆ ಬೇಜಾರಾಗಿ ನಾನು ಅದನ್ನ ಓಪನ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಶಾಸಕರಾದಿಯಾಗಿ ಅವರ ಬೆಂಬಲಿಗರು ಯಾರಾದ್ರೂ ಸರ್ ಥ್ರೆಟನ್ ಮಾಡುವಂತ ಪ್ರಯತ್ನ ಏನಾದ್ರು ಮಾಡಿದ್ರ ಸರ್? ತಣ್ಣೀರ ಬೈನ ಅವರು ಯಾರಿಗೆ FIR ಹಾಕೋಣ ಅಂತ ಯಾವಾಗಲೂ ಕಾಯ್ತಾ ಇರ್ತಾರೆ. ಅವರು ಬಳಸುವ ಪದಗಳು ನೋಡಿದ್ರೆ ಪ್ರತಿದಿನ ಅವ್ರ ಮೇಲೆ FIR ಹಾಕ್ಬೇಕು, ಆದ್ರೆ ಯಾರು ಇವತ್ತು ತನಕ ಮಾಡಿಲ್ಲ. ಕಳೆದ ಸಲ ಒಂದು ಇದರಲ್ಲಿ 17 ಜನ ಸಂಸದರು ದಂಡ ಪಿಂಡಗಳು ಅಂತ ಅವರು ಒಂದು ಬರವಣಿಗೆ ಹಾಕಿದ್ರು. ಆ 17 ಜನ ಸಂಸದರು ಅವ್ರ ಮೇಲೆ ಕೇಸ್ ಹಾಕ್ಬೋದಿತ್ತು. ಬಿಜೆಪಿಯವರು ಯಾವತ್ತೂ ಆ ತರ ದ್ವೇಷದ ರಾಜಕಾರಣ ಮಾಡಲ್ಲ ಅನ್ನೋದಕ್ಕೆ ಅದೇ ಉದಾಹರಣೆ ಸರ್. ಇನ್ನು ಉಳಿದಂತೆ ಸರ್, ಈಗ ಸಾವಾಗಿದೆ ವಿನಯ್ ಸೋಮಯ್ಯ ಅವ್ರದ್ದು, ಬೇರೆಯವರು ಅಡ್ಮಿನ್ಗಳಿದಾರಲ್ಲ ಸರ್ ಅಥವಾ ಗ್ರೂಪ್ ನಲ್ಲಿರೋ ಸದಸ್ಯರುಗಳ ಆತಂಕ ಏನಾದ್ರು ಇದೆಯಾ ಸರ್? ಖಂಡಿತ ಇರುತ್ತಲ್ಲ ಸರ್. ಇನ್ಮೇಲೆ ನಮ್ಮ ಮೇಲೆ ಏನಾದ್ರು ದ್ವೇಷ ಸಾಧನೆ ಇನ್ನೂ ಜಾಸ್ತಿ ಮಾಡ್ತಾರ ಏನು ಅಂತ ಅದು ಸಾಧಾರಣವಾಗಿ ಇವಾಗ ಒಂದು ಆತಂಕ ಇದ್ದೇ ಇರುತ್ತೆ. ಅದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು. ಇದರ ನಮಗೆ ಇಲಾಖೆಗಳು ನಮಗೆ ಭದ್ರತೆ ಕೊಡಬೇಕು. ಯಾಕೆಂದ್ರೆ ಮುಂದೇನು ಥ್ರೆಟನ್ ಜಾಸ್ತಿ ಬರ್ಬೋದು, ಹೇಳಕ್ಕಾಗಲ್ಲ. ನಿಮ್ಮ ಫ್ಯಾಮಿಲಿ ಅಂತ ಹೇಳ್ತಾರೆ ಸರ್ ಈಗ ಈ ಸಂದರ್ಭದಲ್ಲಿ ನನ್ನ ಬೆನ್ನಿಂದ ನಿಂತಿದ್ದಾರೆ ಸರ್. ಅವ್ರು ಬೆನ್ನಿಂದ ನಿಂತಿರೋದಕ್ಕೆ ನಾವೆಲ್ಲ ಚೆನ್ನಾಗಿರೋದು. ಅವರು ನಮ್ಮ ಮೇಲೆ ವಿರುದ್ಧ ಆಗಿದ್ರೆ ನಾವು ವೀಕ್ ಆಗ್ತಾ ಇದ್ವಿ. ಫ್ಯಾಮಿಲಿಯವರು ನಮ್ಮ ಹಿಂದೆ ಇದ್ದಾರೆ ಸರ್. ಗೆಳೆಯನ ಒಬ್ಬರನ್ನ ಕಳ್ಕೊಂಡಿದ್ದೀರಿ, ಆಕ್ಟಿವ್ ಆಗಿದ್ರು, ಆತ್ಮೀಯರಾಗಿದ್ರು, ಈ ಸಂದರ್ಭ ಸರ್ ನಿಜ ದುಃಖ ಆಗುತ್ತೆ ಸರ್. ನಿನ್ನೆಯಿಂದ ನನಗೆ ಬೆಳಗ್ಗೆ ಈ ವಿಷಯ ಅವ್ರು ಹಾಕಿದ ಮೇಲೆಯಿಂದ ಊಟ ತಿಂಡಿನೇ ಮಾಡಕ್ ಆಗಿಲ್ಲ ಸರ್. ಯಾಕೆಂದ್ರೆ ಸ್ವಂತ ತಮ್ಮನ್ ಕಳ್ಕೊಂಡಷ್ಟು ಫೀಲ್ ಆಗ್ತಿದೆ. ಅವರ ವೈಫ್ ಮತ್ತೆ ಮಗುನ ನೋಡಿದ್ರೆ ಹೊಟ್ಟೆ ಉರಿತೆ ಸರ್. ಅಷ್ಟು ಚಿಕ್ಕ ಮಗು, ಆ ಜೀವನ ಹೆಂಗೆ, ಆ ಮಗುದು ಜೀವನ ಹೆಂಗೆ? ಈ ಯಾರು ಇದರ ಮಾಡಿದ್ರು ಅವ್ರ ಆಸ್ತಿದ ಅರ್ಧ ಭಾಗನೇ ಅವ್ರಿಗೆ ಕೊಡ್ಬೇಕು. ಅವರು ಈ ಆ ತರದ ವ್ಯವಸ್ಥೆ ಬರ್ಬೇಕಾಗುತ್ತೆ. ಇದು ಅನಾವಶ್ಯಕವಾಗಿ ಒಂದು ಜೀವನ ಈ ತರ ಹೋಗಿರೋದು ತುಂಬಾ ದುಃಖಕರ. ಅವ್ರ ಅದಕ್ಕೆ ವ್ಯಕ್ತಪಡಿಸಕ್ಕೆ ಆಗಲ್ಲ, ಅಷ್ಟೊಂದು ದುಃಖ ಇದೆ ಸರ್. ಅದು ಪ್ರತಿಭಟನೆ ನಡೀತಿದೆ ಸರ್. ಈ ಸಂದರ್ಭಕ್ಕೆ ನಿಮ್ಮ ಆಗ್ರಹ ಏನ್ ಸರ್? ಸರ್ ಆಗ್ರಹ ತಣ್ಣೀರ ಮೈನವ್ರನ್ನು ತಕ್ಷಣವೇ ಬಂಧನ ಮಾಡಬೇಕು. ಮತ್ತೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರೆಲ್ಲರ ಮೇಲೂ FIR ಆಗ್ಬೇಕು. ಆ ವಿನಯ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಎಲ್ಲ ತಪ್ಪಿತಸ್ಥರನ್ನು ಬಂಧಿಸಲೇಬೇಕು. ಇಲ್ಲಾಂದ್ರೆ ಅವ್ರು ಶಾಂತಿ ಸಿಗಲ್ಲ. ಅದರಲ್ಲಿ ಅವ್ರು ಹಾಕಿದ್ದಾರೆ ಇನ್ನು ಮುಂದೆ ಈ ತರ ದೇಶದ ರಾಜಕಾರಣ ನಡಿಬಾರ್ದಂತ. ಇದು ಇಲ್ಲಿಗೆ ಅಂತ್ಯ ಆಗ್ಬೇಕು. ಇನ್ನು ಮುಂದೆ ಇದು ಕಂಟಿನ್ಯೂ ಆಗಬಾರ್ದು. ಅವರ ಕೊನೆಯ ಆಸೆ ಏನೇನಿದೆ ಅದನ್ನೆಲ್ಲ ನಾವು ಇದು ಮಾಡಬೇಕು. ಮತ್ತೆ ಅವರ ಪತ್ನಿಗೆ ಯಾವ್ದಾದ್ರು ಸರ್ಕಾರಿ ಕೆಲಸ ಕೊಡಿಸೋ ಬಗ್ಗೆನೂ ಯೋಚನೆ ಮಾಡಬೇಕು. ಪತ್ನಿಗೆ ಅಂದ್ರೆ ಸರ್ಕಾರಿ ಉದ್ಯೋಗ ಬೇಕು, ಸರ್ಕಾರಿ ಉದ್ಯೋಗ ಕೊಡ್ಬೇಕು ಅವ್ರು. ಯಾಕಂದ್ರೆ ಅವ್ರ ಜೀವನ ಹೆಂಗೆ ಸರ್? ಇದರಲ್ಲಿ ಇವ್ರನ್ನೇ ನಂಬಿ ಬದುಕ್ತಾ ಇದ್ರಲ್ಲ, ಚಿಕ್ಕ ಮಗು, ಅವ್ರನ್ನ ಬೆಳೆಸಿ ಮೇಲೆ ತರುವಷ್ಟರಲ್ಲಿ ಈಗಿನ ಕಾಲದಲ್ಲಿ ಖರ್ಚು ಹೆಂಗಿದೆ, ಅವರಿಗೆ ಏನಾದರೂ ಆರ್ಥಿಕ ನೆರವು ಎಲ್ಲ ಕಡೆಯಿಂದ ಸರ್ಕಾರದಿಂದನೇ ಕೊಡಬೇಕು. ಸರ್, ಕಾರ್ಯಕರ್ತರಿಗೆ ಮತ್ತೆ ಗ್ರೂಪ್ ಅಲ್ಲಿ ಇರೋ ಸದಸ್ಯರಿಗೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಒಟ್ಟಾರೆ? ಸೊ ಎಲ್ಲರೂ ಧೈರ್ಯವಾಗಿರಿ, ಏನೂ ಇಲ್ಲ. ಯಾರು ಶಾಂತಿ ಭಂಗ ಮಾಡುವಂತ ಕೆಲಸ ಮಾಡಬಾರ್ದು. ಎಲ್ಲರೂ ಸಾಮರಸ್ಯದಿಂದ ಹೋಗೋಣ. ಯಾವುದೇ ಪೋಸ್ಟರ್ ಏನೇ ಹಾಕ್ಬೇಕಂದ್ರೂ ನೋಡಿ ಮಾಡಿ ಹಾಕ್ಬೇಕು. ಯಾರ್ದು ತೇಜೋವಧೆ ಮಾಡೋದು ಯಾರೂ ಬೇಡ, ಎಲ್ಲ ಥರದಲ್ಲೂ ಮಾಡಬಾರ್ದು. ದಯವಿಟ್ಟು ಏನೇ ಒಂದು ಸಂದರ್ಭ ಬಂದರೂ FIR ಅಂತ ಇದಕ್ಕೆ ಹೋಗ್ಬಾರ್ದು. ಕೊಡಗು ಒಂದು ಇಡಿಯಷ್ಟಿದೆ, ಒಂದು ಇಡಿಯಷ್ಟಿರೋ ಚಿಕ್ಕ ಪುಟ್ಟ ಜಿಲ್ಲೆ. ಇಂಥ ಪುಟ್ಟ ಜಿಲ್ಲೆಯಲ್ಲಿ ಈ ಥರ ದ್ವೇಷ ರಾಜಕಾರಣ ಬೇಡ. ಸಂಸ್ಕೃತಿಗೆ ಹೆಸರಾದಂಥ ನಮ್ಮ ಕೊಡಗು ಜಿಲ್ಲೆ ಯಾವತ್ತೂ ಈ ಥರ ದ್ವೇಷದಲ್ಲಿ ಹೋಗಿಲ್ಲ. ಶಾಂತಿ ಪ್ರಿಯ ಜಿಲ್ಲೆ ನಮ್ಮದು. ಯಾವಾಗಲೂ ಶಾಂತಿ ಪ್ರಿಯರಾಗಿರೋಕ್ಕೆ ಬಯಸ್ತೀವಿ ಸರ್.
ಇದಿಷ್ಟು FIR ನಲ್ಲಿ A2 ಆರೋಪಿ ಅಂತೇಳಿ ಗ್ರೂಪ್ ಅಡ್ಮಿನ್ ಅವರ ವಿರುದ್ಧ ದೂರು ದಾಖಲಾಗಿರುವಂತಹ ವಿಷ್ಣು ನಾಚಪ್ಪ ಅವರ ಮಾತುಗಳು. ಸದ್ಯಕ್ಕೆ ಈಗ ವಿನಯ್ ಸೋಮಯ್ಯ ಅವರ ಸಾವಾಗಿದೆ, ಅದಕ್ಕಾಗಿ ಪರಿಹಾರ ಸಿಗಬೇಕು, ಮೃತನ ಪತ್ನಿಗೆ ಉದ್ಯೋಗ ಸಿಗಬೇಕು, ಸರ್ಕಾರಿ ಉದ್ಯೋಗದ ಜೊತೆಗೆ ಮಕ್ಕಳ ಭದ್ರತೆ ಕೂಡ ಆಗಬೇಕಾಗಿದೆ. ಇನ್ನು ಉಳಿದಂತೆ ಯಾವ ಕಾರ್ಯಕರ್ತರು ಕೂಡ ಆತಂಕ ಪಡುವ ಅಗತ್ಯ ಇಲ್ಲ, ನಿಮ್ಮೊಟ್ಟಿಗೆ ನಾವಿದ್ದೀವಿ, ಆದರೆ ಸಂದೇಶಗಳನ್ನ ಹಾಕುವಾಗ ಎಚ್ಚರಿಕೆಯಿಂದ ಹಾಕಿ ಅನ್ನೋ ಕಿವಿ ಮಾತನ್ನ ಹೇಳ್ತಾರೆ. ಕುಶಾಲನಗರದಿಂದ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಕೊಡಗು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.